ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ತಾವೆಲ್ಲ ಶರಣರಿಗೆ ವಂದಿಸಿ, ಇವತ್ತು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ತಮ್ಮಲ್ಲಿ ಬಂದಿರುವಂತಹ ಉದ್ದೇಶ ಏನು ಅಂತಂದರೆ, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ನಶಾಮುಕ್ತಿ ಅಭಿಯಾನ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಭಾರತದಾದ್ಯಂತ ಆಗಸ್ಟ್ 6ನೇ ತಾರೀಕಿನಿಂದ ಆಗಸ್ಟ್ 20ನೇ ತಾರೀಕಿನವರೆಗೆ 10 ಲಕ್ಷ ಜನರಿಂದ ನಶಾಮುಕ್ತರಾಗುವ, ನಶಾಮುಕ್ತ ಮಾಡುವಂತಹ ಪ್ರತಿಜ್ಞೆ ಮಾಡಿಸಬೇಕು ಅನ್ನುವಂತಹ ಯೋಜನೆ ಇದೆ. ಆ ನಿಮಿತ್ತ ತಾವೆಲ್ಲರೂ ಈ ಪ್ರತಿಜ್ಞೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ಳೋದಕ್ಕಾಗಿ ಬಂದಿದ್ದೇನೆ. ತಮಗೆ ವಿಚಾರದು, ನಾವಂತೂ ಯಾರೂ ನಶಾಯುಕ್ತರಿಲ್ಲ, ನಾವೆಲ್ಲರೂ ಸಾತ್ವಿಕರಿದ್ದೀವಿ, ನಮಗೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಬೋದು. ಆದರೆ ತಾವೆಲ್ಲ ಹಿರಿಯರಿದ್ದೀರಿ, ಸಾತ್ವಿಕರಿದ್ದೀರಿ, ಸದಾಚಾರಿಗಳಿದ್ದೀರಿ. ಆದರೆ ಸಮಾಜದಲ್ಲಿ ಹರಡುತ್ತಾ ಇರುವಂತಹ ಪಿಡುಗನ್ನು ಸಮಾಪ್ತಿ ಮಾಡಬೇಕು ಅಂತಂದರೆ ನಮ್ಮೆಲ್ಲರ ಸಹಯೋಗದ ಅವಶ್ಯಕತೆ ಇದೆ. ನಾವೆಲ್ಲರೂ ಒಬ್ಬೊಬ್ಬರು ಸಹಯೋಗ ಕೊಟ್ಟಾಗ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಆಗ್ತದೆ. ಆದ್ದರಿಂದ ಈ ಕಾರ್ಯದಲ್ಲಿ ತಾವು ಒಬ್ಬೊಬ್ಬರಿಗೆ ತಿಳುವಳಿಕೆ ಕೊಟ್ಟು ಬಿಡಿಸಿದ್ದೇ ಆದರೆ ಎಷ್ಟೋ ಜನರಿಗೆ ಆಗ್ತದೆ. ಇದೇ ರೀತಿ ಇದ್ದಾಗ ನಮ್ಮ ಭಾರತದಲ್ಲಿ ನಶಾಮುಕ್ತರಾಗೋದಕ್ಕೆ ಸಾಧ್ಯ ಆಗ್ತದೆ. ನಾವು ಮಾನ್ಯ ಚರಂತಿಮಠ ಅಣ್ಣವರು ನಮಗೆ ಅವರ ಸಂಸ್ಥೆಯ ಎಲ್ಲ ಶಾಲೆ ಕಾಲೇಜುಗಳಲ್ಲಿಯೂ ಕೂಡ ಈ ಪ್ರತಿಜ್ಞೆ ಮಾಡಿಸೋದಕ್ಕಾಗಿ ಅವಕಾಶ ಕೊಟ್ಟಿದ್ದಾರೆ. ಈಗಾಗಲೇ ಈ ಕೇವಲ ಬಾಗಲಕೋಟೆಯಲ್ಲಿ 1 ಲಕ್ಷ ಜನರಿಗೆ ಈಗ ಪ್ರತಿಜ್ಞೆ ಮಾಡಿಸಿದ್ದೀವಿ. ಕೇವಲ ಆಮೇಲೆ ನಮ್ಮ ಮಾನ್ಯ ಶಿಕ್ಷಣಾಧಿಕಾರಿಗಳನ್ನು ಕೂಡ ಡಿ ಕೂಡ ಒಂದು ಆದೇಶ ಮಾಡಿದ್ದಾರೆ, ಎಲ್ಲ ಶಾಲೆಗಳಲ್ಲಿ ಅವಕಾಶ ಕೊಡಬೇಕು ಅಂತ. ಆ ನಿಮಿತ್ತವಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಇಷ್ಟೊತ್ತಿನವರೆಗೆ ತಾವು ಸುಂದರವಾದಂತಹ ಪ್ರವಚನವನ್ನು ಕೇಳಿದ್ದೀರಿ. ಮಧ್ಯದಲ್ಲಿ ಇದೇನಪ್ಪ ಪ್ರತಿಜ್ಞೆ ಅಂತ ತಮಗೆ ವಿಚಾರ ಬರಬಾರ್ದು. ನಾವೆಲ್ಲರೂ ಸೇರಿ ಈ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡೋಣ. ನಾವು ಎಲ್ಲೇ ಶಾಲೆ ಕಾಲೇಜುಗಳಿಗೆ ಹೋದರೂ ಕೂಡ ಮಕ್ಕಳು ಭಾಳ ಖುಷಿಯಿಂದ ನಾವು ಹೇಳಿರೋದನ್ನು ಸ್ವೀಕಾರ ಮಾಡಿದರು. ಶಿಕ್ಷಕರು ಕೂಡ ಆ ಕಾರ್ಯದಲ್ಲಿ ಬಹಳಷ್ಟು ನಮಗೆ ಸಹಯೋಗ ನೀಡಿದರು. ಈ ನಿಮಿತ್ತವಾಗಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ಈಗ ವ್ಯಕ್ತಿ ನಶೆಗೆ ವಶ ಆಗಬೇಕು ಅಂದರೆ ಕಾರಣ ಮನಸ್ಸಿನ ಒತ್ತಡ. ಮನಸ್ಸಿನ ಒತ್ತಡಕ್ಕೆ ವಶ ಆದಾಗ ನಶೆಗೆ ವಶ ಆಗ್ತಾನೆ. ಮಾನಸಿಕವಾಗಿ ನಾವು ಸಶಕ್ತರಾದಾಗ ಎಂತಹ ಒತ್ತಡ ಬಂದರೂ ಸಹಜವಾಗಿ ನಾವು ಎದುರಿಸೋದಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರ ಮಾಡ್ತಾನೆ: ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. ಆ 4 ರೂಪದ ವಿಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ಇವತ್ತು ಯಾವುದು ಅಂದರೆ ನಕಾರಾತ್ಮಕ ಮತ್ತು ವ್ಯರ್ಥ. ನಕಾರಾತ್ಮಕ ಮತ್ತು ವ್ಯರ್ಥ ಚಿಂತನೆಗಳಿಂದ ಮುಕ್ತರಾಗಿ ಸಕಾರಾತ್ಮಕ ಚಿಂತನೆಯನ್ನು ಮಾಡಬೇಕಾಗಿದೆ. ಈಗ ತಾವೇನು ಪ್ರವಚನ ಕೇಳ್ತಾ ಇದ್ದೀರಿ, ಇದರ ಅರ್ಥ ಏನು? ಸಕಾರಾತ್ಮಕ ಚಿಂತನೆ, ಶ್ರೇಷ್ಠ ಚಿಂತನೆ, ಸಮರ್ಥ ಚಿಂತನೆ. ಇಂತಹ ಚಿಂತನೆಯನ್ನು ಸದಾಕಾಲ ನಾವು ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ಸಶಕ್ತವಾಗಿರ್ತದೆ. ಹೇಗೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂದರೆ ಚಾರ್ಜ್ ಮಾಡಬೇಕು ಅಂದರೆ ಕರೆಂಟಿಗೆ ಕನೆಕ್ಷನ್ ಕೊಡ್ತೀವಿ, ಅರ್ಧ ಗಂಟೆ ಚಾರ್ಜ್ ಮಾಡ್ತೀವಿ, ಇಡೀ ದಿನ ಕೆಲಸಕ್ಕೆ ತಗೊಳ್ತೀವಿ. ಹಾಗೆ 24 ಗಂಟೆ ಭಗವಂತ ನಮಗೆ ಕೊಟ್ಟಾರೆ. 24 ಗಂಟೆಯಲ್ಲಿ ಕೇವಲ ಒಂದು 15 ನಿಮಿಷ, ಅರ್ಧ ಗಂಟೆ ನಾವು ಭಗವಂತನನ್ನು ಕೇಳಿದ್ದೀವಿ, ನೆನಪು ಮಾಡಿದ್ದೀವಿ, ನಾಮಸ್ಮರಣೆ ಮಾಡಿದ್ದೀವಿ, ಒಂದು ಒಳ್ಳೆಯ ವಿಚಾರಗಳನ್ನು ಕೇಳಿದ್ದೀವಿ ಅಂತಂದರೆ ಆಂತರಿಕವಾಗಿ ನಾವು ಸಶಕ್ತರಾಗ್ತೀವಿ. ನಮ್ಮ ಮನೋಬಲ ಹೆಚ್ಚಾಗ್ತದೆ. ಮನೋಬಲ ಹೆಚ್ಚಾದಾಗ ನಾವು ನಶೆಯಿಂದ ಮುಕ್ತ ಆಗ್ತೀವಿ. ಹಾಗೂ ಸಮಾಜವನ್ನು ಕೂಡ ನಶದಿಂದ ಮುಕ್ತ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು 2 ನಿಮಿಷ ತಮ್ಮಿಂದ ಹೆಚ್ಚಿಗೆ ತಗೊಳ್ತೇನೆ. ಅಂದರೆ ಮೆಡಿಟೇಷನ್ ಯಾವ ರೀತಿ ಮಾಡಬೇಕು ಅನ್ನೋದಕ್ಕಾಗಿ ಮಾನ್ಯ ಚರಂತಿಮಠ ಅಣ್ಣವರು ನಮಗೆ ಅವರ ಸಂಸ್ಥೆಯ ಎಲ್ಲ ಶಾಲೆ ಕಾಲೇಜುಗಳಲ್ಲೂ ಕೂಡ ಈ ಪ್ರತಿಜ್ಞೆ ಮಾಡಿಸೋದಕ್ಕಾಗಿ ಅವಕಾಶ ಕೊಟ್ಟಿದ್ದಾರೆ. ಈಗಾಗಲೇ ಈ ಕೇವಲ ಬಾಗಲಕೋಟೆಯಲ್ಲಿ 1 ಲಕ್ಷ ಜನರಿಗೆ ಈಗ ಪ್ರತಿಜ್ಞೆ ಮಾಡಿಸಿದ್ದೀವಿ, ಕೇವಲ ಬಾಗಲಕೋಟೆಯಲ್ಲಿ. ಆಮೇಲೆ ನಮ್ಮ ಮಾನ್ಯ ಶಿಕ್ಷಣಾಧಿಕಾರಿಗಳನ್ನು ಕೂಡ DDP ಅವರು ಕೂಡ ಒಂದು ಆದೇಶ ಮಾಡಿದ್ದಾರೆ, ಎಲ್ಲ ಶಾಲೆಗಳಲ್ಲಿ ಅವಕಾಶ ಕೊಡಬೇಕು ಅಂತ.
ಆ ನಿಮಿತ್ತವಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಇಷ್ಟೊತ್ತಿನವರೆಗೆ ತಾವು ಸುಂದರವಾದಂತಹ ಪ್ರವಚನವನ್ನು ಕೇಳಿದ್ದೀರಿ. ಮಧ್ಯದಲ್ಲಿ ಇದೇನಪ್ಪ ಪ್ರತಿಜ್ಞೆ ಅಂತ ತಮ್ಮ ವಿಚಾರ ಬರಬಾರ್ದು. ನಾವೆಲ್ಲರೂ ಸೇರಿ ಈ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡೋಣ. ನಾವು ಎಲ್ಲೇ ಶಾಲೆ ಕಾಲೇಜುಗಳಿಗೆ ಹೋದರೂ ಕೂಡ ಮಕ್ಕಳು ಭಾಳ ಖುಷಿಯಿಂದ ನಾವು ಹೇಳಿರೋದನ್ನು ಸ್ವೀಕಾರ ಮಾಡಿದರು. ಶಿಕ್ಷಕರು ಕೂಡ ಆ ಕಾರ್ಯದಲ್ಲಿ ಬಹಳಷ್ಟು ನಮಗೆ ಸಹಯೋಗ ನೀಡಿದರು. ಈ ನಿಮಿತ್ತವಾಗಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ಈಗ ವ್ಯಕ್ತಿ ನಶೆಗೆ ವಶ ಆಗಬೇಕು ಅದರ ಕಾರಣ ಮನಸ್ಸಿನ ಒತ್ತಡ. ಮನಸ್ಸಿನ ಒತ್ತಡಕ್ಕೆ ವಶ ಆದಾಗ ನಶೆಗೆ ವಶ ಆಗ್ತಾನೆ. ಮಾನಸಿಕವಾಗಿ ನಾವು ಸಶಕ್ತರಾದಾಗ ಎಂತಹ ಒತ್ತಡ ಬಂದರೂ ಸಹಜವಾಗಿ ನಾವು ಎದುರಿಸೋದಕ್ಕೆ ಸಾಧ್ಯ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರ ಮಾಡ್ತಾನೆ: ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. ಆ 4 ರೂಪದ ವಿಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ಇವತ್ತು ಯಾವುದು ಅಂದರೆ ನಕಾರಾತ್ಮಕ ಮತ್ತು ವ್ಯರ್ಥ. ನಕಾರಾತ್ಮಕ ಮತ್ತು ವ್ಯರ್ಥ ಚಿಂತನೆಗಳಿಂದ ಮುಕ್ತರಾಗಿ ಸಕಾರಾತ್ಮಕ ಚಿಂತನೆಯನ್ನು ಮಾಡಬೇಕಾಗಿದೆ. ಈಗ ತಾವೇನು ಪ್ರವಚನ ಕೇಳ್ತಾ ಇದ್ದೀರಿ, ಇದರ ಅರ್ಥ ಏನು? ಸಕಾರಾತ್ಮಕ ಚಿಂತನೆ, ಶ್ರೇಷ್ಠ ಚಿಂತನೆ, ಸಮರ್ಥ ಚಿಂತನೆ. ಇಂತಹ ಚಿಂತನೆಯನ್ನು ಸದಾಕಾಲ ನಾವು ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ಸಶಕ್ತವಾಗಿರ್ತದೆ. ಹೇಗೆ ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂದರೆ ಚಾರ್ಜ್ ಮಾಡಬೇಕು ಅಂದರೆ ಕರೆಂಟಿಗೆ ಕನೆಕ್ಷನ್ ಕೊಡ್ತೀವಿ, ಅರ್ಧ ಗಂಟೆ ಚಾರ್ಜ್ ಮಾಡ್ತೀವಿ, ಇಡೀ ದಿನ ಕೆಲಸಕ್ಕೆ ತಗೊಳ್ತೀವಿ. ಹಾಗೆ 24 ಗಂಟೆ ಭಗವಂತ ನಮಗೆ ಕೊಟ್ಟಾರೆ. 24 ಗಂಟೆಯಲ್ಲಿ ಕೇವಲ ಒಂದು 15 ನಿಮಿಷ, ಅರ್ಧ ಗಂಟೆ ನಾವು ಭಗವಂತನನ್ನು ಕೇಳಿದ್ದೀವಿ, ನೆನಪು ಮಾಡಿದ್ದೀವಿ, ನಾಮಸ್ಮರಣೆ ಮಾಡಿದ್ದೀವಿ, ಒಂದು ಒಳ್ಳೆಯ ವಿಚಾರಗಳನ್ನು ಕೇಳಿದ್ದೀವಿ ಅಂತಂದರೆ ಆಂತರಿಕವಾಗಿ ನಾವು ಸಶಕ್ತರಾಗ್ತೀವಿ. ನಮ್ಮ ಮನೋಬಲ ಹೆಚ್ಚಾಗ್ತದೆ. ಮನೋಬಲ ಹೆಚ್ಚಾದಾಗ ನಾವು ನಶೆಯಿಂದ ಮುಕ್ತ ಆಗ್ತೀವಿ ಹಾಗೂ ಸಮಾಜವನ್ನು ಕೂಡ ನಶದಿಂದ ಮುಕ್ತ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾನು 2 ನಿಮಿಷ ತಮ್ಮಿಂದ ಹೆಚ್ಚಿಗೆ ತಗೊಳ್ತೇನೆ. ಅಂದರೆ ಮೆಡಿಟೇಷನ್ ಯಾವ ರೀತಿ ಮಾಡಬೇಕು ಅನ್ನೋದಕ್ಕಾಗಿ ನಾನು ತಮಗೆ ಹೇಳೋದಕ್ಕೆ ಇಚ್ಛಪಡ್ತೇನೆ. ತಾವೆಲ್ಲರೂ ಸ್ಟ್ರೇಟಾಗಿ ಕೂತ್ಕೊಳ್ರಿ. ನಾನು ಯಾವ ರೀತಿ ಹೇಳ್ತೀನಿ ಮನಸ್ಸಿನಿಂದ ವಿಚಾರ ಮಾಡಿರಿ. ಕಣ್ಣು ಮುಚ್ಚಿಕೊಳ್ರಿ. ನಾನೊಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ನನ್ನ ಆತ್ಮ ಹಣೆಯ ಮಧ್ಯದಲ್ಲಿ ಬೆಳಗುತ್ತಿರುವಂತಹ ಪ್ರಕಾಶಮಾನವಾದ ಜ್ಯೋತಿಯಾಗಿದ್ದೇನೆ. ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ, ಪ್ರೇಮ ಸ್ವರೂಪನಾಗಿದ್ದೇನೆ, ಆನಂದ ಸ್ವರೂಪನಾಗಿದ್ದೇನೆ, ಜ್ಞಾನ ಸ್ವರೂಪನಾಗಿದ್ದೇನೆ, ಶಕ್ತಿ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮ ಅಜರ, ಅಮರ, ಅವಿನಾಶಿ ಆಗಿರುವಂತಹ ಚೈತನ್ಯ ಶಕ್ತಿಯಾಗಿದ್ದೇನೆ. ಈ ದೇಹ ರೂಪಿ ಬಟ್ಟೆಯನ್ನು ಧರಿಸಿ ಸೃಷ್ಟಿ ನಾಟಕದ ಮೇಲೆ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೇನೆ. ಈ ದೇಹದ ಜಗತ್ತಿನಿಂದ ಭಿನ್ನವಾದಂತಹ ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತಲೂ ದೂರ ಇರುವಂತಹ 6ನೇ ಮಹಾತತ್ವ ಬ್ರಹ್ಮತತ್ವ ನನ್ನ ಮನೆಯಾಗಿದೆ. ಆ ಮನೆಯಿಂದ ಈ ಸಾಕಾರಿ ಜಗತ್ತಿಗೆ ಬಂದು ನನ್ನ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೇನೆ. ನಾನು ಈ ದೇಹದ ಜಗತ್ತಿನಿಂದ ಭಿನ್ನವಾಗಿ ನನ್ನ ಮನೆ 6ನೇ ಮಹಾತತ್ವ ಪರಮಧಾಮ ಶಾಂತಿಧಾಮಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಮನಸ್ಸು ಬುದ್ಧಿಯಿಂದ ಪಕ್ಷಿಯಂತೆ ಹಾರ್ತಾ ನಕ್ಷತ್ರದ ರೂಪದಲ್ಲಿ ನನ್ನ ಮನೆ ತಲುಪ್ತಾ ಇದ್ದೇನೆ. ಸಂಪೂರ್ಣ ಪ್ರಕಾಶವೇ ಪ್ರಕಾಶ ಆಗಿರುವಂತಹ ಮನೆ, ಸಂಪೂರ್ಣ ಶಾಂತಿಯೇ ಶಾಂತಿ ತುಂಬಿರುವಂತಹ ಮನೆ ನನ್ನ ಮನೆಯಾಗಿದೆ. ನನ್ನ ಮನೆಯಲ್ಲಿ ನಮ್ಮೆಲ್ಲರ ತಂದೆಯಾಗಿರುವಂತಹ ಪರಮಾತ್ಮನೂ ಕೂಡ ಬಿಂದು ಸ್ವರೂಪದಲ್ಲಿದ್ದಾರೆ. ಹೇ ತಂದೆಯೇ, ನೀನೇ ನನ್ನ ತಂದೆ, ತಾಯಿ, ಶಿಕ್ಷಕ, ಸದ್ಗುರು, ಸರ್ವ ಸಂಬಂಧಿಯಾಗಿದ್ದೀಯ. ನೀನು ಶಾಂತಿಯ ಸಾಗರ, ದಯಾ ಸಾಗರ,
ಕರುಣಾ ಸಾಗರ, ಕ್ಷಮಾ ಸಾಗರ, ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವಂಥವನು. ಈ ಸೃಷ್ಟಿಯ ಮೇಲಿರುವಂತಹ ಪ್ರತಿಯೊಂದು ಆತ್ಮಗಳಿಗೆ ನೀನೇ ತಂದೆಯಾಗಿದೆಯ. ಸರ್ವೇಶ್ವರ, ವಿಶ್ವೇಶ್ವರ, ಲೋಕೇಶ್ವರ, ಮಹೇಶ್ವರ ನೀನಾಗಿದ್ದೀಯ. ನೀನೇ ನನಗೆ ಆಧಾರ, ನೀನೇ ನನಗೆ ಆಸರೆ, ನೀನೇ ನನ್ನ ಸರ್ವಸ್ವವಾಗಿದ್ದೀಯ. ಈ ತಂದೆಯ ನಿನ್ನಿಂದ ಶಾಂತಿಯ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ದಾವೆ. ನಿನ್ನಿಂದ ಅಪಾರವಾದಂತಹ ಶಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದೇನೆ. ಏ ತಂದೆಯೇ, ನಿನ್ನನ್ನು ಪಡೆದು ನಾನು ಧನ್ಯ ಆಗಿದ್ದೇನೆ. ಈ ದೇಹದ ಜಗತ್ತು, ವಸ್ತು, ವ್ಯಕ್ತಿ, ಸಂಪತ್ತು, ಅಧಿಕಾರ, ಅಂತಸ್ತು ಇದೆಲ್ಲವೂ ನಿಮಿತ್ತ ಮಾತ್ರ. ನೀನೇ ನನಗೆ ಸರ್ವಸ್ವ, ನೀನೇ ನನಗೆ ಆಧಾರ. ಈ ತಂದೆಯೇ, ನಾನು ಧನ್ಯನಾಗಿದ್ದೇನೆ. ಸದಾ ನಾನು ನಿನ್ನವನು, ನೀನು ನನ್ನವನು. ನಾನು ನನ್ನ ಮನೆ ಪರಮಧಾಮದಿಂದ ಪುನಃ ಈ ಸಾಕಾರ ಜಗತ್ತಿಗೆ ಮರಣ ಬರ್ತಾ ಇದ್ದೇನೆ. ಈ ದೇಹರೂಪಿ ವಸ್ತ್ರವನ್ನು ಧರಿಸ್ತಾ ಇದ್ದೇನೆ. ಸೂತ್ರಧಾರ ಅವನು, ಪಾತ್ರಧಾರೆ ನಾನಾಗಿದ್ದೇನೆ. ಪರಮಾತ್ಮನು ಕೊಟ್ಟಂತಹ ಪಾತ್ರವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅಭಿನಯ ಮಾಡ್ತೇನೆ. ಪರಮಾತ್ಮನಿಂದ ಪಡೆದಿರುವಂತಹ ಶಕ್ತಿಯನ್ನು ಈ ವಿಶ್ವದ ಆತ್ಮಗಳಿಗೆ ಹರಡ್ತಾ ಇದ್ದೇನೆ. ಶಾಂತಿಯ ದಾನ ಮಾಡ್ತಾ ಇದ್ದೇನೆ. ನಾನು ವಿಶೇಷ ಆತ್ಮನಾಗಿದ್ದೇನೆ. ಪರಮಾತ್ಮನು ನನ್ನನ್ನು ಈ ಸೃಷ್ಟಿಯ ಮೇಲೆ ವಿಶೇಷ ಸೇವೆಯ ನಿಮಿತ್ತ ಕಳಿಸಿದ್ದಾರೆ. ಪರಮಾತ್ಮನ ಅಣತಿಯಂತೆ ಪ್ರತಿ ಕ್ಷಣ, ಪ್ರತಿ ಶ್ವಾಸ, ಪ್ರತಿಯೊಂದು ಹೆಜ್ಜೆಯಲ್ಲಿ ನನ್ನ ಕರ್ತವ್ಯವನ್ನು ಮಾಡ್ತಾ ನನ್ನ ಸಮರ್ಥ ಪಾತ್ರವನ್ನು ನಾನು ಅಭಿನಯಿಸ್ತೇನೆ. ನಾನೊಂದು ವಿಶೇಷ ಆತ್ಮ ಇದ್ದೇನೆ. ಪರಮಾತ್ಮನ ಪ್ರೀತಿಯ ಸಂತಾನ ಆಗಿದ್ದೇನೆ. ಓಂ ಶಾಂತಿ. ಧನ್ಯವಾದಗಳು. ತಾವೆಲ್ಲರೂ ಈ ಪ್ರತಿಜ್ಞೆ ಮಾಡಬೇಕು ಅಂತ ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ನಾನು ಆರೋಗ್ಯಕರ ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ.